ತರಾತುರಿನಲ್ಲಿ 25ಕ್ಕೆ ವೇತನ ಪರಿಷ್ಕರಣೆಯನ್ನು ಮಾಡ್ತೀವಿ ಅಂದಿದ್ದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೂ ಮತ್ತು ಸನ್ಮಾನ್ಯ ಸಾರಿಗೆ ಸಚಿವರಿಗೂ ಸಹ ಧನ್ಯವಾದವನ್ನು ತಿಳಿಸ್ತೀನಿ. ಆದರೆ ಜಂಟಿ ಸಮಿತಿ ಇದ್ಯಾವುದನ್ನು ಸಹ ಒಪ್ಪಿಲ್ಲ. ಸಾರಿಗೆ ನೌಕರರ ಹೋರಾಟಕ್ಕೆ ಸರ್ಕಾರ ಮಣಿದಿದ್ದರಿಂದ ನಾವು ಈ ಮುಷ್ಕರವನ್ನು ವಾಪಸ್ ಪಡೆದ್ವಿ ಹೊರತು ಸರ್ಕಾರ ಏನನ್ನೂ ಕೊಡದೇ ಇಲ್ಲ ಅಂತಂದಿದ್ರೆ ಖಂಡಿತವಾಗೂ ಸಹ ಜಂಟಿ ಕ್ರಿಯಾ ಸಮಿತಿ ಮುಷ್ಕರವನ್ನು ಮಾಡೇ ತೀರ್ತಾಯಿತ್ತು. ರಾಜ್ಯ ಸರ್ಕಾರ 26 ತಿಂಗಳುಗಳನ್ನು ಕೊಡೋದಕ್ಕೆ ಒಪ್ಕೊಂಡಿದೆ. ಮತ್ತು 1/1/24 ವೇತನ ಒಪ್ಪಂದ ಏನಿದೆ ಆ ವೇತನ ಒಪ್ಪಂದವನ್ನು ಸಹ ನಾವು ಯಾವುದೇ ಕಾರಣಕ್ಕೂ ನೀವೇನಿವಾಗ ಕೊಟ್ಟಿದ್ದೀರಾ 1/3/25 ಅಂತಕ್ಕಂಥ ವಿಚಾರವನ್ನು ನಾವು ಸರಾಸಗಟಾಗಿ ತಿರಸ್ಕಾರ ಮಾಡ್ತಾ ಇದ್ದೀವಿ. ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜ್ನ. ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿ ಸಾರಿಗೆ ಟಿವಿಯನ್ನು ಬೆಳೆಸಿ ಸಾರಿಗೆ ಟಿವಿ ಬಂದ ಮೇಲೆ ನೌಕರರಿಗೆ ಒಂದು ನೈಜ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ನಮ್ಮ ಧನಂಜಯ ಅವರು ಮಾಡ್ತಾ ಇದ್ದಾರೆ. ಸಮಸ್ತ 4 ನಿಗಮದ ನೌಕರರಲ್ಲಿ ವಿನಂತಿ, ಸಾರಿಗೆ ಟಿವಿಯನ್ನು ಅತಿ ಹೆಚ್ಚು ಚಂದಾದಾರವಾಗಿ ಮತ್ತು ಆರ್ಥಿಕವಾಗಿ ಸಾರಿಗೆ ಟಿವಿ ಬೆಳೆಯಬೇಕಾಗಿರೋದ್ರಿಂದ ದಯಮಾಡಿ ಆರ್ಥಿಕವಾಗಿ ತಾವೆಲ್ಲರೂ ಸಹ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಚಾನಲ್ನಲ್ಲಿ ಸ್ಕ್ಯಾನರ್ ಹಾಕಿರ್ತಾರೆ ಮತ್ತು ಫೋನ್ ನಂಬರ್ ಹಾಕಿರ್ತಾರೆ. ದಯಮಾಡಿ ಈ ಚಾನಲ್ಲು ಸಾರಿಗೆ ನೌಕರರ ಏಳಿಗೆಗೋಸ್ಕರ ಸದಾಕಾಲ ಸಾರಿಗೆ ನೌಕರರ ಅನ್ಯಾಯಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ಮತ್ತು ದಮನಕಾರಿಯಾಗಿರ್ತಕ್ಕಂಥ ಏನು ನಮ್ಮ ಸಾರಿಗೆ ನೌಕರಿಗೆ ಆಗ್ತಾ ಇರ್ತಕ್ಕಂಥ ಕಿರುಕುಳವನ್ನು ತಪ್ಪಿಸೋದಕ್ಕೋಸ್ಕರ ಆಗಿರ್ತಕ್ಕಂಥ ಚಾನಲ್ಲು. ದಯಮಾಡಿ ಸಬ್ಸ್ಕ್ರೈಬರ್ ಆಗಿ ಚಂದಾದಾರರಾಗಿ ಆರ್ಥಿಕವಾಗಿ ಸಹಾಯ ಮಾಡಿ ಈ ಚಾನಲನ್ನು ಉಳಿಸಿ ಬೆಳೆಸಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ನಮಸ್ತೆ ಸಮಸ್ತ ಸಾರಿಗೆ ಟಿ ವಿ ವೀಕ್ಷಕರಿಗೆ ಎಲ್ಲರಿಗೂ ಸಹ ಮತ್ತು ಸಮಸ್ತ ಸಾರಿಗೆ ನೌಕರೆಲ್ಲರಿಗೂ ಸಹ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಂತಂತಂದರೆ ದಿನಾಂಕ 19/2/2021 ಏನು ಹೋರಾಟಕ್ಕೆ ಜಂಟಿ ಕ್ರಿಯಾ ಸಮಿತಿಯಿಂದ ಹೋರಾಟಕ್ಕೆ ಕರೆ ಕೊಟ್ಟಿದ್ದೋ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೋಸ್ಕರ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ. ಮತ್ತು ಅದೇ ರೀತಿ ರಾಜ್ಯ ಸರ್ಕಾರ ಮತ್ತು ಆಡಳಿತ ಮಂಡಳಿಗೂ ಸಹ ನಾನು ಧನ್ಯವಾದ ತಿಳಿಸ್ತೀನಿ. ಯಾಕೆ ಅಂತ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 3 ಬಾರಿ ಮಾತುಕತೆ ಆಡಿದ್ರೂ ಸಹ ಮತ್ತು ರಾಜ್ಯದ ಸಾರಿಗೆ ಸಚಿವರು 4-5 ಬಾರಿ ಮಾತುಕತೆಗಳನ್ನ ಆಡಿದ್ರೂ ಸಹ 27ರವರೆಗೆ ವೇತನ ಪರಿಷ್ಕರಣೆ ಮಾಡಲ್ಲ, 14 ತಿಂಗಳುಗಳು ಮಾತ್ರ ನಾವು ಕೊಡ್ತೀವಿ ಅಂತಕ್ಕಂಥದ್ದರು. ಕಾರ್ಮಿಕರ ಶಕ್ತಿ ಏನು ಅಂತಕ್ಕಂಥದ್ದನ್ನು ತೋರಿಸೋದಕ್ಕೆ ಕಾರ್ಮಿಕ ವರ್ಗ ಸೆಟೆದ್ದು ನಿಂತಾಗ ಏಕಾಏಕಿ 1240 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದು. ಮತ್ತು ಎರಡನೇದಾಗಿ ಏನು ತರಾತುರಿನಲ್ಲಿ 25ಕ್ಕೆ ವೇತನ ಪರಿಷ್ಕರಣೆಯನ್ನು ಮಾಡ್ತೀವಿ ಅಂದಿದ್ದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೂ ಮತ್ತು ಸನ್ಮಾನ್ಯ ಸಾರಿಗೆ ಸಚಿವರಿಗೂ ಸಹ ಧನ್ಯವಾದವನ್ನು ತಿಳಿಸ್ತೀನಿ. ಆದರೆ ಜಂಟಿ ಸಮಿತಿ ಇದ್ಯಾವುದನ್ನು ಸಹ ಒಪ್ಪಿಲ್ಲ. ಯಾಕೆ ಅಂತಂತಂದರೆ ಇದು ಕಾರ್ಮಿಕ ವಿರೋಧಿಯಾಗಿದೆ ಅಂತಕ್ಕಂಥದ್ರಿಂದ ನಾವು ಎಲ್ಲವನ್ನು ಪರಿಶೀಲನೆ ಮಾಡಿ ಮತ್ತು ಸಾರಿಗೆ ಸಂಸ್ಥೆಯಲ್ಲಿರ್ತಕ್ಕಂಥ ಕೆಲವೊಂದು ಸಂಘಟನೆಗಳು ಇದನ್ನೇ ವ್ಯಾಪಕವಾಗಿ ಸಂದರ್ಭವನ್ನು ಬಳಸ್ಕೊಳ್ಳೋದಕ್ಕೆ ಕಾಯ್ತಾಯಿದ್ರು. ಒಂದು ಕಡೆ ಖಾಸಗಿ ಒಕ್ಕೂಟದ ಚಾಲಕರ ಏನಿದೆ ಖಾಸಗಿ ಬಸ್ಸುಗಳ ಒಕ್ಕೂಟದವರು ಸಹ ನಮಗೂ ಸಹ ಪರ್ಮೆಂಟನ್ನು ಕೊಡಿ, ನಾವು ಬಂದು ಬಸ್ಸನ್ನು ಓಡಿಸ್ತೀವಿ ಅಂತಕ್ಕಂಥದ್ದು. ಮತ್ತು ಇನ್ನು ನಮ್ಮಲ್ಲಿರ್ತಕ್ಕಂಥ ಸಂಘಟನೆಗಳು ಒಂದಷ್ಟು ಜನ ಡಿಸ್ಮಿಸ್ಸು ಸಸ್ಪೆಂಡನ್ನು ಏನಾದರೂ ಮಾಡ್ತಾರೆ, ಸಂಘಟನೆಗಳು ಕೆಟ್ಟ ಹೆಸರುಗಳನ್ನ ತೆಗೆದುಕೊಳ್ಳಿ ಅಂತಕ್ಕಂಥ ಹಪಾಪಿತನದಲ್ಲಿ ಕಾಯ್ತಿದ್ದಂಥ ಸಂಘಟನೆಗಳಿಗೂ ಸಹ ಪಾಪ ನಿರಾಶೆಯಾಗಿದೆ. ಹಾಗಾಗಿ ಜಂಟಿ ಕ್ರಿಯಾ ಸಮಿತಿ ಏನು ಕಾಮ್ರೇಡ್ ಅನಂತ್ ಸುಬ್ಬರಾವ್ ನಿಧನದ ನಂತರದಲ್ಲಿ ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಚಳುವಳಿನ ಅಂತಕ್ಕಂಥದ್ರಲ್ಲಿ ಎಲ್ಲ ಪ್ರಮುಖ ನಾಯಕರುಗಳನ್ನ ಕೂತು ಮಾತಾಡಿ ಒಂದು ಸರಿಯಾದಂಥ ದಾರಿನಲ್ಲಿ ತೆಗೆದುಕೊಂಡು ಹೋಗಬೇಕು ಚಳುವಳಿನ ಅಂತಕ್ಕಂಥ ವಿಚಾರದಲ್ಲಿ ಹಲವಾರು ಬಾರಿ ಆಲೋಚನೆಯನ್ನು ಮಾಡಿ ಒಂದು ದೃಢವಾದಂಥ ನಿರ್ಧಾರ ಮುಷ್ಕರವನ್ನು ಮುಂದೂಡಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದು. ಯಾಕೆಂದರೆ ಸರ್ಕಾರ ಏನನ್ನೂ ಕೊಡೋದೇ ಇಲ್ಲ ಅಂತಂದಿದ್ರೆ 200% ನಾವು ಮುಷ್ಕರಕ್ಕೆ ಹೋಗ್ತಿದ್ದೋ. ಆದರೆ ಸರ್ಕಾರ ಯಾವಾಗ 2 ಹೆಜ್ಜೆಯನ್ನು ಮುಂದಕ್ಕೆ ಇತ್ತು, 1240 ಕೋಟಿ ಹಣವನ್ನು ನಿಮಗೆ ಕೊಡ್ತೀವಿ ಮತ್ತು 25ಕ್ಕೆ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮತ್ತು ಬಾಗಿಲನ್ನು ಓಪನ್ ಮಾಡಿದ್ದೀವಿ, ನಮ್ಮ ಅವರ ನಡುವೆ ಒಂದು ನಿಕಟವಾದಂಥ ಸಂಪರ್ಕವನ್ನು ಇಟ್ಕೊಂಡು ನಾವೆಲ್ಲರೂ ಕೂತು ಮಾತಾಡಿ ವೇತನ ಪರಿಷ್ಕರಣೆ ಮತ್ತು ಹಿಂಬಾಕಿಯನ್ನು ತೆಗೆದುಕೊಳ್ತಕ್ಕಂಥ ವಿಚಾರದಲ್ಲಿ ಮಾತಾಡೋಣ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಾದ ಮೇಲೂ ಸಹ ನಾವು ಮುಷ್ಕರಕ್ಕೆ ಹೋಗಿದ್ರೆ ಸರಿಯಾದಂಥ ತೀರ್ಮಾನ ಅಲ್ಲ. ಆಡಳಿತ ಮಂಡಳಿ ಮತ್ತು ಸರ್ಕಾರದ ನಡುವೆ ನಾವು ಸೇತುವೆಯಾಗಿ ಇದ್ಕೊಂಡು ಕೆಲಸ ಮಾಡೋಣ ಅಂತಕ್ಕಂಥ ಒಂದು ದೃಢ ನಿಲುವಿನಿಂದ ಮತ್ತು ಕಾರ್ಮಿಕರ ಆಕ್ರೋಶನೂ ಸಹ ಕಟ್ಟೆ ಹೊಡೆದಿತ್ತು. ಯಾಕೆ ಕಾರ್ಮಿಕರ ಆಕ್ರೋಶ ಕಟ್ಟೆ ಹೊಡೆದಿತ್ತು ಅಂತಂದರೆ ಸರ್ಕಾರ ಮೀನಾಮೇಷವನ್ನು ಎಣಿಸ್ಕೊಂಡು ಇಲ್ಲಿವರೆಗೂ ಸಹ 2.5 ವರ್ಷ ಮತ್ತು ಹಿಂದೆದು 38 ತಿಂಗಳು ಕನಿಷ್ಠ 5 ವರ್ಷಗಳ ನಂತರದಲ್ಲೂ ಸಹ ನಮಗೆ ವೇತನದ ಹಿಂಬಾಕಿ ಸಿಕ್ಕಿಲ್ಲ, ಸರಿಯಾದಂಥ ಸಂಬಳ ಸಿಗ್ತಾಯಿಲ್ಲ ಮತ್ತು ಸಂಸ್ಥೆ ಒಳಗಡೆ ಆಗ್ತಾ ಇರ್ತಕ್ಕಂಥ ಕಿರುಕುಳ ಇವೆಲ್ಲದರಿಂದ ಬೇಸೆತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥ ಕಾರ್ಮಿಕ ವರ್ಗ ಏನಿತ್ತು
ಅವರು ತಮ್ಮ ಆಕ್ರೋಶವನ್ನು ಬೇರೆ ರೀತಿಯಲ್ಲಿ ತೋರ್ಪಡಿಸ್ತಾರೆ. ಇಲ್ಲ, ರಾಜ್ಯ ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸಲೇಬೇಕು, ಆಡಳಿತ ಮಂಡಳಿಗೂ ಸಹ ಸರಿಯಾದಂಥ ಪಾಠವನ್ನು ಕಲಿಸಬೇಕು, ಮುಷ್ಕರಕ್ಕೆ ಕರೆ ಕೊಡಿ ಅಂತಕ್ಕಂಥ ಆಕ್ರೋಶವನ್ನು ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥ ಕಾರ್ಮಿಕ ವರ್ಗ ವ್ಯಕ್ತಪಡಿಸುತ್ತೆ. ಆದ್ರೂ ಸಹ ನಾವು ಅವರೆಲ್ಲರಿಗೂ ಸಹ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ, ಇಲ್ಲ ರಾಜ್ಯ ಸರ್ಕಾರ 1-2 ಹೆಜ್ಜೆ ಮುಂದೆ ಬಂದಿರಬೇಕಾದ್ರೆ ನಾವು ಸಹ ಕೂತು ಮಾತಾಡಿ ಸಮಸ್ತ ಸಾರಿಗೆ ನೌಕರರ ಪರವಾಗಿ ನಾವೆಲ್ಲರೂ ಕೂತು ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಆಡಳಿತ ವರ್ಗ ಮತ್ತು ರಾಜ್ಯ ಸರ್ಕಾರವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡೋಣ, ಕಾರ್ಮಿಕ ಸಂಘಟನೆಗಳ ಜೊತೆಯಲ್ಲಿ ಕೂತು ಅಂತಕ್ಕಂಥ ವಿಚಾರವನ್ನು ಮನದಟ್ಟು ಮಾಡಿ ಎಲ್ಲರೂ ಸಹ ಬಂದು ಈ ಮುಷ್ಕರದ ದಿನಾಂಕವನ್ನು ಮುಂದೂಡ್ತಕ್ಕಂಥ ಕೆಲಸವನ್ನು ಮಾಡಿ, ಅವತ್ತು ಏನು ಆಕ್ರೋಶ ಕಟ್ಟೆ ಹೊಡೆದಿತ್ತು ಅವರೆಲ್ರಿಗೂ ಸಹ ನಾನು ಒಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಮುಷ್ಕರ ಒಂದೇ ದಾರಿಯಲ್ಲ, ಹಲವಾರು ದಾರಿಗಳಿದೆ. ಯಾಕೆಂದರೆ ಸಾರಿಗೆ ನೌಕರರ ಹೋರಾಟಕ್ಕೆ ಸರ್ಕಾರ ಮಣಿದಿದ್ದರಿಂದ ನಾವು ಈ ಮುಷ್ಕರವನ್ನು ವಾಪಸ್ ಪಡೆದ್ವಿ ಹೊರತು ಸರ್ಕಾರ ಏನನ್ನೂ ಕೊಡದೇ ಇಲ್ಲ ಅಂತಂದಿದ್ರೆ ಖಂಡಿತವಾಗೂ ಸಹ ಜಂಟಿ ಕ್ರಿಯಾ ಸಮಿತಿ ಮುಷ್ಕರವನ್ನು ಮಾಡೇ ತೀರ್ತಾಯಿತ್ತು. ಆದರೆ ಸರ್ಕಾರ 2 ಹೆಜ್ಜೆಯನ್ನು ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ನಾವು 2 ಹೆಜ್ಜೆ ಹಿಂದಕ್ಕೆ ಇಟ್ಟು ಸರ್ಕಾರಕ್ಕೆ ಕಲಾಪಶವನ್ನು ಮಾಡಿಕೊಡೋಣ. ನಮ್ಮವರ ನಡುವೆ ಸಂಘಟನೆಗಳು, ಆಡಳಿತ ಮಂಡಳಿ, ಸರ್ಕಾರದ ನಡುವೆ ಜಂಟಿಯಾಗಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡೋಣ, ಕಾರ್ಮಿಕ ವರ್ಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋಣ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮುಷ್ಕರವನ್ನು ಮುಂದೂಡಿದೋ. ಆದರೆ ಕೆಲವು ನಮ್ಮಲ್ಲಿರ್ತಕ್ಕಂಥ ಇನ್ನಿತರೆ ಸಂಘಟನೆಗಳು ಕಾರ್ಮಿಕ ವರ್ಗಕ್ಕೆ ಅನ್ಯಾಯ ಆದರೂ ಪರವಾಗಿಲ್ಲ, ಏನಾದರೂ ಮಾಡಿ ಮುಷ್ಕರ ಮಾಡಿ ಇವರು ಮುಷ್ಕರಕ್ಕೆ ಹೋಗಿ ರಾಜ್ಯ ಸರ್ಕಾರಕ್ಕೂ ಮತ್ತು ಆಡಳಿತ ಮಂಡಳಿಗೂ ಕೆಟ್ಟ ಹೆಸರು ತರಲಿ, ಒಂದಷ್ಟು ಜನಕ್ಕೆ ಹೊರಗಡೆ ಬರ್ತಕ್ಕಂಥ ಕೆಲಸವನ್ನು ಮಾಡಲಿ, ಒಂದಷ್ಟು ಜನಕ್ಕೆ ನೋವಾಗಲಿ ಅಂತ ಏನು ಬಯಸ್ತಾ ಹೊರಗಡೆನೇ ಕೂತಿದ್ರು ಅವರಿಗೆ ಪಾಪ ತುಂಬ ನಿರಾಶೆ ಆಗಿಬಿಟ್ಟಿದೆ. ಸಾಮಾಜಿಕ ಜಾಲತಾಣದಲ್ಲಿ ಬಂದು ಏನು ಸಿಕ್ಕಾಬಟ್ಟೆಯಾಗಿ ಸನ್ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರು ಹೇಳಿದಂಥ ಒಂದು ಮಾತನ್ನು ಹಿಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಯಾವ ರೀತಿಯಲ್ಲಿ ವಿಭಿನ್ನವಾಗಿ ಚಿತ್ರೀಕರಿಸ್ಕೊಂಡು ಮಾತಾಡ್ಬೋದು ಅದನ್ನು ದಾಟಿನ ಹಿಡ್ಕೊಂಡು ಮಾತಾಡ್ತಾ ಇದ್ದಾರೆ. ಆದರೆ ಸಂಸ್ಥೆ ಇದ್ದರೆ ನಾವು ಅಂತಕ್ಕಂಥ ಒಂದು ಪಾಠವನ್ನು ನಾವೆಲ್ಲರೂ ಸಹ ಹಿಂದೆನೇ ಕಲ್ತಿದ್ದೀವಿ. ಸಂಸ್ಥೆಯಲ್ಲಿ ಯಾವುದೇ ಸೌಲಭ್ಯಗಳು ಬರಬೇಕಾದ್ರೂ ಸಹ ಆಡಳಿತ ವರ್ಗ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಅನುದಾನಗಳು ಮತ್ತು ಕಾರ್ಮಿಕ ವರ್ಗದಲ್ಲಿರ್ತಕ್ಕಂಥ ತಾರತಮ್ಯವನ್ನು ಯಾವ ರೀತಿಯಲ್ಲಿ ನಿವಾರಣೆ ಮಾಡಿಕೊಂಡು ನಾವೆಲ್ಲರೂ ಸಹ ಹೋಗಬೇಕಾಗಿದೆ ಅಂತಕ್ಕಂಥ ಆಲೋಚನೆಯನ್ನು ಮಾಡಿಕೊಂಡು ಇವತ್ತು ದುಡಿತಕ್ಕಂಥ ವರ್ಗಕ್ಕೆ ಯಾವುದೇ ರೀತಿಯಲ್ಲೂ ಅನ್ಯಾಯ ಆಗಬಾರ್ದು. ರಾಜ್ಯ ಸರ್ಕಾರದಿಂದ ಏನು ಸಿಗಬೇಕಾಗಿದೆ ಸವಲತ್ತನ್ನು ಇವತ್ತು ರಾಜ್ಯ ಸರ್ಕಾರ 26 ತಿಂಗಳುಗಳನ್ನು ಕೊಡೋದಕ್ಕೆ ಒಪ್ಕೊಂಡಿದೆ. ಸನ್ಮಾನ್ಯ ಸಾರಿಗೆ ಸಚಿವರು ಸಹ ಒಂದು ವಿಚಾರವನ್ನು ಅನಂತ ಸುಬ್ರಾವ್ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ 14 ತಿಂಗಳು ಸರ್ಕಾರದಿಂದ ಕೊಡಿಸ್ತೀವಿ, 12 ತಿಂಗಳಿಂದ ಮ್ಯಾನೇಜ್ಮೆಂಟು ಕೊಡಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ಒಂದು ಹೇಳಿದರು. ಆದರೆ ಇಂದು ಸರ್ಕಾರನೇ 26 ತಿಂಗಳಿಗೆ ಕೊಡೋದಕ್ಕೆ ಒಪ್ಕೊಂಡಿರೋದ್ರಿಂದ ನಾನು ಸಾರಿಗೆ ಟಿವಿಯ ಪರವಾಗಿ ಸನ್ಮಾನ್ಯ ಸಾರಿಗೆ ಸಚಿವರಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಇನ್ನು ಉಳಿದ 12 ತಿಂಗಳು ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿ ಕಡೆಯಿಂದ ನೀವು ಅದನ್ನು ಕೊಡಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯ ಮಾಡ್ತೀನಿ. ಯಾಕೆ ಒತ್ತಾಯ ಮಾಡ್ತೀನಿ ಅಂತಂದರೆ 2021 ಸಂದರ್ಭದಲ್ಲಿ ಕರೋನಾ ಬಂದಂಥ ಸಂದರ್ಭದಲ್ಲಿ ನಮ್ಮ ಖಾತೆಯಲ್ಲಿ ಇದ್ದಂತಹ ರಜೆಯನ್ನು ಮಂಜೂರು ಮಾಡಿ ನಮಗೆ ಸಂಬಳವನ್ನು ಕೊಟ್ಟಿದ್ದಾರೆ. ಅವತ್ತಿನ ಸರ್ಕಾರದಲ್ಲಿ ಬಿಡುಗಡೆಯಾದಂಥ ಹಣದ ಇದ್ರೂ ಸಹ ನಮ್ಮ ಖಾತೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಚಾಲಕ, ನಿರ್ವಾಹಕ, ತಾಂತ್ರಿಕ ಸಿಬ್ಬಂದಿಗಳ ಖಾತೆಯಿಂದ ಲೀವನ್ನು ಪಡೆದುಕೊಂಡು ನೀವು ನಮಗೆ ಸಂಬಳವನ್ನು ಕೊಟ್ಟಿದ್ದೀರಾ. ಸುಮಾರು 500ರಿಂದ 600 ಕೋಟಿ ಹಣವನ್ನು ಖಜಾನೆಯಲ್ಲಿ ಉಳಿಸ್ಕೊಂಡಿದ್ದೀರಾ, ಆಡಳಿತ ಮಂಡಳಿ ಖಜಾನೆಯಲ್ಲಿ. ಯಾಕೆ ಅಂತಂದರೆ ಸರ್ಕಾರದಿಂದ ಬಂದಂಥ ಹಣವನ್ನು ನಮ್ಮ ಖಾತೆಯಲ್ಲಿರ್ತಕ್ಕಂಥ ರಜೆಯನ್ನು ಮಂಜೂರು ಮಾಡಿ ನಮಗೆ ಸಂಬಳವನ್ನು ಕೊಟ್ಟು ನೀವು ಅವತ್ತು ಆಡಳಿತ ಮಂಡಳಿಯವರು ನಮಗೆ ನಿಮ್ಮ ಆಡಳಿತ ಮಂಡಳಿಯ ಅಕೌಂಟಿಗೆ ಮಾಡಿಕೊಂಡಿದ್ದೀರಾ. ಹಾಗಾಗಿ ನಾವು ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀವಿ, ಸನ್ಮಾನ್ಯ ಸಾರಿಗೆ ಸಚಿವರನ್ನು ಒತ್ತಾಯ ಮಾಡ್ತೀನಿ ನಾನು. ಅವತ್ತಾಗಿರ್ತಕ್ಕಂಥ ಅನ್ಯಾಯ ಏನಿದೆ, ಸಮಸ್ತ ಸಾರಿಗೆ ನೌಕರರಿಗಾದಂಥ ಅನ್ಯಾಯ, ಕರೋನಾ ಇರ್ತಕ್ಕಂಥ ಸಂದರ್ಭದಲ್ಲೂ ಸಹ ನಮ್ಮ ಖಾತೆಯಲ್ಲಿರ್ತಕ್ಕಂಥ EL, CL, CML ರಜೆಯನ್ನು ತೆಗೆದುಕೊಂಡು ನೀವು ಸಂಬಳವನ್ನೇ ಕೊಟ್ಟರೆ ಹೊರತು ನಮಗೆ ಯಾವುದನ್ನು ಸಹ ಸರ್ಕಾರದ ಪ್ರಾಯೋಜಕತ್ವದಿಂದ ಸಂಬಳವನ್ನು ಕೊಟ್ಟಿಲ್ಲ. ಹಾಗಾಗಿ ಈ ಏನು ಉಳಿಕೆ 12 ತಿಂಗಳು ಏನು ಉಳಿದಿದೆ ಅದನ್ನು ಆಡಳಿತ ಮಂಡಳಿಯಿಂದ ನೀವು ನಮಗೆ ಹೆಚ್ಚುವರಿ ಹಣವನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದನ್ನು ನಾನು ಸರ್ಕಾರ ಮತ್ತು ಸನ್ಮಾನ್ಯ ಸಾರಿಗೆ ಸಚಿವರಲ್ಲಿ ಮನವಿ ಮಾಡ್ತೀನಿ. ಮತ್ತು 1/1/24 ವೇತನ ಒಪ್ಪಂದ ಏನಿದೆ ಆ ವೇತನ ಒಪ್ಪಂದವನ್ನು ಸಹ ನಾವು ಯಾವುದೇ ಕಾರಣಕ್ಕೂ ನೀವೇನಿವಾಗ ಕೊಟ್ಟಿದ್ದೀರಾ 1/3/25 ಅಂತಕ್ಕಂಥ ವಿಚಾರವನ್ನು ನಾವು ಸರಾಸಗಟಾಗಿ ತಿರಸ್ಕಾರ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇಲ್ಲಿವರೆಗೂ ನಡ್ಕೊಂಡು ಬಂದಂಥ ಏನು ಸಂಪ್ರದಾಯ ಏನಿದೆ 80ರ ದಶಕದಿಂದನೂ ಸಹ ಈ ಸಂಪ್ರದಾಯವನ್ನು ಫಲ ಮಾಡ್ಕೊಂಬಂದಿದ್ದೀರಾ. ಹಾಗಾಗಿ ಏಕಾಏಕಿ ಬ್ರೇಕ್ ಮಾಡ್ತಕ್ಕಂಥ ಕೆಲಸಕ್ಕೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ರೈತ ಪರ ಮತ್ತು ಕಾರ್ಮಿಕರ ಪರ ಎಂದು ಹೇಳ್ಕೊಳ್ತಾ ಇರ್ತಕ್ಕಂಥ ನಮ್ಮ ಸಾರಿಗೆ ಸಚಿವರು ಸಹ ಈ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತೀನಿ. ಯಾಕೆ ಅಂತಂದರೆ
ಒಂದು ವೇತನ ಬಡ್ತಿಯನ್ನು ಜನವರಿ ತಿಂಗಳಿಂದ ಏಪ್ರಿಲ್ ತಿಂಗಳೊಳಗಡೆ ನಾವು ಯಾವ ಸರಿಯಾದಂಥ ಕ್ಯಾಲ್ಕುಲೇಟ್ ಮಾಡಲಿಲ್ಲ ಅಂತಂದರೆ ಅದರಲ್ಲಾಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ತುಂಬ ವರ್ಷಗಳು ಬೇಕಾಗತ್ತೆ. ಹಾಗಾಗಿ ಏನು ಜನವರಿ ಮಾಹೆಯಲ್ಲೇ ಪ್ರತಿ 4 ವರ್ಷಕ್ಕೊಂದ್ಸಲ ವೇತನದ ಇಂಕ್ರಿಮೆಂಟ್ಗಳಿರ್ಬೋದು ಮತ್ತು ವೇತನ ಹೆಚ್ಚಳ ಇರ್ಬೋದು, ಆ ಕಾಲಘಟ್ಟದಲ್ಲಿ ಕೊಟ್ಕೊತಾ ಬಂದಿದ್ದಾರೆ ಸಂಸ್ಥೆಯಿಂದ ಮತ್ತು ಸರ್ಕಾರದಿಂದ. ಅದನ್ನು ಬ್ರೇಕ್ ಮಾಡ್ತು ಅಂದರೆ ಸಮಸ್ತ ಸಾರಿಗೆ ನೌಕರರಿಗೂ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಮತ್ತು ಅನ್ಯಾಯ ಎರಡೂ ಸಹ ಆಗುತ್ತೆ. ಹಾಗಾಗಿ ವೇತನದ ಜೊತೆಗೆ ಇಂಕ್ರಿಮೆಂಟ್ ಸ್ಲ್ಯಾಬ್ ಹೆಚ್ಚಳವನ್ನೂ ಸಹ ಮಾಡಿಕೊಡ್ಬೇಕಾಗತ್ತೆ. ಹೀಗಾಗಿ ಏನು ನಾವು ಸರ್ಕಾರವನ್ನು ಒತ್ತಾಯ ಮಾಡೋದಕ್ಕೆ ಹೊರಟು ನಿಂತಿದ್ದೀವಿ, ಇದರಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಂಪೂರ್ಣವಾಗಿ ಯಶಸ್ಸನ್ನು ಸಾಧಿಸಿದೆ. ಇಲ್ಲಿವರೆಗೂ ಸಹ ಯಾವುದೇ ಕಾರಣಕ್ಕೂ ಸರ್ಕಾರ ಏನು ಕೊಡದಲೇ ಇರತಕ್ಕಂಥ ಸಂದರ್ಭದಲ್ಲೂ ಸಹ ಏನು ಕಾರ್ಮಿಕ ವರ್ಗ ಕೊಟ್ಟಂಥ ಶಕ್ತಿಯನ್ನು ಬಳಸ್ಕೊಂಡು ಇವತ್ತು ಜಂಟಿ ಕ್ರಿಯಾ ಸಮಿತಿ ಕಾರ್ಮಿಕ ವರ್ಗಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಲೇಬೇಕು ಅಂತಕ್ಕಂಥದ್ದನ್ನು ದಿನಾಂಕ 19ರ ಹೋರಾಟದ ವಿಚಾರದಲ್ಲಿ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿಲುವುಗಳು ನಮಗೆ ಸ್ವಾಗತಾರ್ಹವಾಗಿದ್ದರೂ ಸಹ ಅದರಲ್ಲೊಂದಷ್ಟು ಕೆಲವೊಂದು ಬದಲಾವಣೆಯನ್ನು ಮಾಡಲೇಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಮುಷ್ಕರದ ದಿನಾಂಕವನ್ನು ಮುಂದೂಡಿ ಮಾರ್ಚ್ 2ರಿಂದ ಪ್ರತಿ ಡಿವಿಷನ್ ಪದಾಧಿಕಾರಿಗಳನ್ನ ಒಳಗೊಂಡಂಗೆ ಏನು ಫ್ರೀಡಂ ಪಾರ್ಕ್ನಲ್ಲಿ ಚಳುವಳಿಯನ್ನು ಮತ್ತೆ ಆರಂಭ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೂ ಸಹ ಅವತ್ತೇ ನಿರ್ಣಯ ಮಾಡೋದು ಎಂದು ಫೆಬ್ರವರಿ 19ನೇ ತಾರೀಕೆ ನಿರ್ಣಯ ಮಾಡಿ ಸಮಸ್ತ ಕಾರ್ಮಿಕ ವರ್ಗಕ್ಕೆ ಯಾವುದೇ ಕಾರಣಕ್ಕೂ ಸಹ ಅನ್ಯಾಯ ಆಗೋದಕ್ಕೆ ಜಂಟಿ ಸಮಿತಿ ಬಿಡಲ್ಲ, ಜಂಟಿ ಸಮಿತಿ ಕಾರ್ಮಿಕ ವರ್ಗದ ಪರವಾಗಿದೆ ಅಂತಕ್ಕಂಥದ್ದನ್ನು ಎಲ್ಲ ವರ್ಗದ ಜನರನ್ನು ಸಹ ಜೊತೆಯಲ್ಲಿ ತೆಗೆದುಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಮತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಪತ್ರಿಕಾ ಮಾಧ್ಯಮ ಇರ್ಬೋದು ಮತ್ತು TV ಮಾಧ್ಯಮದವರು ಸಹ ಸಾರಿಗೆ ನೌಕರರ ಸಂಕಷ್ಟಕ್ಕೆ ಮಿಡಿದು ಸಂಪೂರ್ಣವಾದಂಥ ಸಹಕಾರವನ್ನು ನೀಡಿ 2 ದಿನ ಸಾರಿಗೆ ನೌಕರರ ಸಮಸ್ಯೆಯನ್ನು ಎಳೆಯಾಗಿ ಬಿತ್ತಳಿ ಮಾಡಿದಂಥ ಪತ್ರಿಕಾ ಮಾಧ್ಯಮದಕ್ಕೆ ಮತ್ತು TV ಮಾಧ್ಯಮಕ್ಕೂ ಸಹ ನಾವು ಜಂಟಿ ಕ್ರಿಯಾ ಸಮಿತಿ ಪರವಾಗಿ ಧನ್ಯವಾದವನ್ನು ತಿಳಿಸ್ತೀನಿ. ಯಾಕೆ ಅಂತಂತಂದರೆ ಇವತ್ತು ರಾಜ್ಯದ ಮೂಲೆಗೂ ಸಹ ಜಂಟಿ ಕ್ರಿಯಾ ಸಮಿತಿ ಹೋರಾಟವನ್ನು ತಲುಪಿಸ್ತಕ್ಕಂಥದ್ದು TV ಮಾಧ್ಯಮ. ಅದಷ್ಟರ ಮಟ್ಟಿಗೆ ಆಕ್ರೋಶಕ್ಕೆ ಗುರಿಯಾಗಿತ್ತು. ಸಾರ್ವಜನಿಕರಿಗಾಗ್ತಕ್ಕಂಥ ತೊಂದರೆಯನ್ನು ಸರ್ಕಾರದ ಬಾಗಿಲಿಗೆ ತೆಗೆದುಕೊಂಡು ಹೋಗಿ ಸಾರಿಗೆ ನೌಕರರ ಸಂಕಷ್ಟ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಎಳೆಯಾಗಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಣ್ತೆರೀತಕ್ಕಂಥ ಕೆಲಸವನ್ನು ಮಾಡಿಸಿದರು. ಹಾಗಾಗಿ ಏನು ಇವತ್ತು ಸಂಪೂರ್ಣ ಸಾರಿಗೆ ನೌಕರರು ಜಂಟಿ ಕ್ರಿಯಾ ಸಮಿತಿ ಮೇಲೆ ಇಟ್ಟಂಥ ಭರವಸೆಯನ್ನು ಎಲ್ಲೂ ಸಹ ಹುಸಿ ಮಾಡ್ದಲೇ ಕಾರ್ಮಿಕ ವರ್ಗಕ್ಕೆ ನ್ಯಾಯವನ್ನು ಯಾವ ರೀತಿ ದೊರಕಿಸ್ಕೊಡ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಹೋರಾಟದಲ್ಲಿ ನಾವು ತುಂಬ ಹತ್ತಿರದ ಸಮಯದಲ್ಲಿ ಬಂದು ನಿಂತು ಇವತ್ತು ಹೋರಾಟವನ್ನು ನಿಲ್ಲಿಸಿದ್ದೀವಿ. ಸರ್ಕಾರದ ಮೇಲೆ ಮತ್ತು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಚಿವರ ಮೇಲೆ ನಮ್ಮ ಎಲ್ಲರಿಗೂ ಸಹ ಅಪಾರವಾದಂಥ ಗೌರವವಿದೆ. ಅವರು ಏನು ಕೊಟ್ಟ ಮಾತಿನಂತೆ ಸಾರಿಗೆ ನೌಕರರ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಆಡಳಿತ ಮಂಡಳಿ ಮೇಲೂ ಸಹ ಭರವಸೆ ಇಟ್ಟು 19ನೇ ತಾರೀಕಿನ ಹೋರಾಟವನ್ನು ನಾವು ಮತ್ತೆ ವಾಪಸ್ ಪಡೆದು ಸಮಸ್ತ ಸಾರಿಗೆ ನೌಕರರಿಗೂ ಸಹ ಈ ವಿಚಾರವನ್ನು ತಿಳಿಸಿ ರಾಜ್ಯದ ಜನರಿಗೆ ಏನು ದಿನನಿತ್ಯ 1.5 ಕೋಟಿ ಜನರಿಗೆ ಸಾರ್ವಜನಿಕ ಸಂಪರ್ಕ ಸಾರಿಗೆ ಆಗಿರ್ತಕ್ಕಂಥ ನಮ್ಮ KSRTC ವ್ಯವಸ್ಥೆಯನ್ನು ಯಾವುದೇ ಅಡೆತಡೆಗಳಿಲ್ಲದೆ ಇಂದಿಗೂ ಸಹ ಮಾಡ್ಕೋತಾ ಹೋಗ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ಇತರೆ ಸಂಘಟನೆಗಳು ಹೇಳ್ತಕ್ಕಂಥ ವಿಚಾರವನ್ನು ಯಾರೂ ಸಹ ಕಿವಿಗೊಡೋದಕ್ಕೆ ಹೋಗಬೇಡಿ.